ಅದು ಲಾಕ್ ಆಯ್ತು ಅದಕ್ಕೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ತರಬೇತಿದಾರರಿಗೂ ಮತ್ತೊಮ್ಮೆ ಶುಭ ನಮನಗಳನ್ನು ಸಲ್ಲಿಸ್ತಾ, ನಾನು ಈಗ ಹೇಳ್ತಾ ಇರ್ತೀನಿ, ನಾನೊಂದು ಹಾಡು ಹೇಳ್ತೀನಿ, ನೀವು ಸುಮ್ಮನೆ ಆಕ್ಷನ್ ಮಾಡಿ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಸುದಿನ, ಸಂತೋಷದ ಈ ಶುಭ ಮಿಲನ. ಎಂದೆಂದು ನೆನಪಿರಲಿ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ. ತಾಳ್ಮೆ ಬಹಳಷ್ಟು ಮುಖ್ಯ ಜೀವನದಲ್ಲಿ. ಎಲ್ಲರಿಗೂ ತಾಳ್ಮೆ ಇರಬೇಕು ಅನ್ನೋದಕ್ಕೆ ನಮ್ಮೂರಲ್ಲಿ ಒಬ್ಬ ಮುದುಕ ಚೆನ್ನಾಗಿ ಆಸ್ತಿ ಮಾಡಿದ್ದ. ಅವನು ತನ್ನ ಮಕ್ಕಳಿಗೆ 3 ಗಂಡು ಮಕ್ಕಳಿದ್ರು. ಯಾರಿಗೆ ನಾನು ಆಸ್ತಿ ಮಾಡ್ಕೊಡ್ಬೇಕು ಅಂತ ಒಂದ್ಸಲ ಆತನಿಗೆ ಕಳ್ಮಳ, ಯಾವ ಊರೇನೋ 1ನೇ ಮಗನಿಗೆ ಕೊಡ್ಬೇಕಾ 2ನೇ ಮಗನಿಗೆ ಆಸ್ತಿ ಕೊಡ್ಬೇಕಾ, ಯಾವ ತರ ಕೊಟ್ರೆ ನನ್ನ ಆಸ್ತಿನ ಇವರು ಉಳಿಸ್ಕೊಡ್ತಾರೆ ಅಂತಕ್ಕಂಥ ಒಂದು ಅನುಮಾನ ಆತನಿಗೆ ಬಂತು. ಆಗ ಒಂದು ಯಜಮಾನ ಅಂದ್ರೆ ಮುದುಕ ಅಂದ್ರೆ ಅವ್ರ ಹೆಸರು ಮಾರೇಗೌಡರು. ಅವ್ರು ಹೇಳ್ತಾರೆ, ಅಪ್ಪ ನಾನು 30-10 ರೂಪಾಯಿ ಕೊಡ್ತೀನಿ. 10 ರೂಪಾಯಿಗೆ ನೀವೊಂದು ರೂಮ್ ತುಂಬ ಸಾಮಾನು ತುಂಬಿಡ್ಬೇಕು. ಅವರು ಯೋಚನೆ ಮಾಡ್ತಾರೆ, 10 ರೂಪಾಯಿಗೆ ಏನ್ ಬರುತ್ತೆ, ಏನನ್ನ ಬರುತ್ತಾ? ಒಬ್ಬ ಹೋದ, ಕಸ ಎಲ್ಲ ತುಂಬಿಕೊಂಡು ಒಂದು ರೂಮ್ಗೆ ಹಾಕ್ದ. 2ನೇ ಮಗ ಹೋದ, ಹತ್ತಿ ಗಿರಣಿಗೆ ಹೋದ, ಹತ್ತಿ ಗಿರಣಿ ಬಿಸಾಕಿರ್ತಾರಲ್ಲ ಅದು ಇದು, ಅದನ್ನು ತಂದು ಇನ್ನೊಬ್ಬ ಹುಡುಗ ತಾಳ್ಮೆಯಿಂದ ಯೋಚನೆ ಮಾಡಿದ, ನಮ್ಮ ಅಪ್ಪ 10 ರೂಪಾಯಿಗೆ ಏನು ಕೊಟ್ಟಿರೋದು, 10 ರೂಪಾಯಿಗೆ ಏನು ಬರುತ್ತೆ ನನಗೆ. ಆಮೇಲೆ ಅವ್ನು ಯೋಚನೆ ಮಾಡ್ದ, ಸಂತೆಗೆ ಹೋದ, ಒಂದು ದೀಪ ತಂದ, ಅದಕ್ಕೆ ಇಷ್ಟೇ ಎಣ್ಣೆ ತಗೊಂಡು ಮನೆಯಲ್ಲಿ ಆ ದೀಪ ಹಚ್ಚಿದ. ಸಾಯಂಕಾಲ ಬಂದ ಅವರಪ್ಪ, ಏನು ಇನ್ನೊಬ್ಬನು ಕಸ ತಂದವನೇ ವಾಸನೆ ಅಲ್ಲಿ ಮೂಗಿಡಕ್ಕ, ಇನ್ನೊಬ್ಬ ತಂದು ಕಸ. ಇವ್ನು ನೋಡಿದ್ರೆ ಇಡೀ ರೂಟೆಲ್ಲ ಬೆಳಕು. ಹಾಗೆ ನಿಮ್ಮ ತಲೆಯಲ್ಲೆಲ್ಲ ಬೆಳಕು ತುಂಬಿಕೊಂಡೇನೆ ಹೊತ್ತು ಕಸನೆಲ್ಲ ರಿಚ್ ಹಾಕಿ ನಾವೆಲ್ಲ ಒಳ್ಳೆ ಟ್ರೈನರ್ ಆಗ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.